ಇದೀವಿ ಅಂತ ಕೆಲವು ನಾಯಕರು ಜೆಡಿಎಸ್ ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ ಸಿಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದೇಶದಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ ಸಿಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದೇಶದಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ ಸಿಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದೇಶದಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ ಸಿಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದೇಶದಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ ಸಿಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿಎಂ ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ.
ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದಿಶೆಯಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ, ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ CM ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ CM ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದಿಶೆಯಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ, ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ CM ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ CM ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದಿಶೆಯಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ, ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಅಸಹಾಯಕರಾಗಿಲ್ಲ, ಗಟ್ಟಿಯಾಗಿದ್ದಾರೆ, ಯಾವತ್ತೂ ಕೂಡ ಅವರು ಅಸಹಾಯಕರಾಗಿ ಇರೋದಿಲ್ಲ ಅಂತ ಸಚಿವ MB ಪಾಟೀಲ್ ಅವರು KN ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಳೆ CM ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ CM ಅವರು ಬಾಳೆ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದಿಶೆಯಲ್ಲಿ ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ಜೊತೆ ಅಂತೂ ಯಾರೋ ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ 5ನೇ ತಾರೀಕು ನೋಡಿ, ಸಿಎಂ ಅಸಹಾಯಕರಾಗಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ